ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆ ನಡಕ. ಯಾವುದು ಪಕ್ಷನಿಷ್ಠೆ, ಯಾವುದು ಶಿಸ್ತು, ಯಾವುದು ಋಣ? ಇಲ್ಲಿ ಯಾರು ಯಾರನ್ನ ನೆನಪಲ್ಲಿಟ್ಕೊಳ್ಬೇಕು, ಯಾರು ಯಾರನ್ನ ಮರಿಬಾರ್ದು? ಸ್ವಲ್ಪ ಹೇಳ್ರಪ್ಪ ಕಾಂಗ್ರೆಸ್ ವರಿಷ್ಠರೇ, ದಾವಣಗೆರೆಯ ಧಣಿಗಳೇ. ಮುಸ್ಲಿಂ ಮುಖಂಡರ ಶಿಸ್ತಿನ ಬಗ್ಗೆ, ಅವರ ನಿಷ್ಠೆಯ ಬಗ್ಗೆ, ಅವರ ಬದ್ಧತೆಯ ಬಗ್ಗೆ, ಋಣಗಳ ಬಗ್ಗೆ ಮಾತಾಡೋಕೆ ನಿಮಗೆ ಯಾವ ನೈತಿಕತೆ ಇದೆ? ಯಾವುದು ಪಕ್ಷ ವಿರೋಧಿ ಚಟುವಟಿಕೆ, ಯಾವುದು ಅಶಿಸ್ತು? ಬಹುಸಂಖ್ಯಾತ ಮುಸ್ಲಿಂ ಮತದಾರರಿರುವ ಕ್ಷೇತ್ರವನ್ನ ಮುಸ್ಲಿಮರಿಗೆ ಕೊಡಿ ಅಂದ್ರೆ ಅದು ಅಶಿಸ್ತ? ಮುಸ್ಲಿಮರಿಗೆ ಟಿಕೆಟ್ ಕೊಡೋದಕ್ಕೆ ಅಸಮಾಧಾನ ಸೂಚಿಸಿದ್ರೆ ಅದು ಪಕ್ಷ ವಿರೋಧಿ ಏನ್ರಿ? ಮುಸ್ಲಿಮರಿಗಾದ ಅನ್ಯಾಯವನ್ನ ಅನ್ಯಾಯ ಅಂತ ಹೇಳೋದೇ ತಪ್ಪೇನ್ರಿ? ಮುಸ್ಲಿಂ ಮುಖಂಡರು ಸ್ವಾಭಿಮಾನ ತೋರಿಸಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೇನ್ರಿ? ಮುಸ್ಲಿಮರು ಅಂದಾಕ್ಷಣ ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಕ್ರಮ ತೆಗೆದುಕೊಳ್ಬಹುದು ಅನ್ಕೊಂಡಿದ್ದೀರಾ? ಬಲಾಢ್ಯರು ಪಕ್ಷಕ್ಕೆ ದ್ರೋಹ ಮಾಡಿದಾಗ ಬಾಯಿ ತೆರೆಯಲು ತಾಕತ್ತಿಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ತಲೆದಂಡ ಪಡೆಯುವಷ್ಟು ಸೊಕ್ಕ? ನಿಮ್ಮ ಸೊಕ್ಕಿಗೆ ಮದ್ದೆರೆಯಲು ಮುಸ್ಲಿಂ ಸಮುದಾಯಕ್ಕೂ ಗೊತ್ತಿದೆ ಅನ್ನೋದನ್ನ ನೀವು ಮರಿಬಾರದು. ಸಿಎಂ ಸ್ಥಾನದ ರೇಸ್ನಲ್ಲಿದ್ದಾರಲ್ಲ, ಅವರಂತೂ ಇದನ್ನ ಮರೆಯದೆ ನೆನಪಲ್ಲಿಟ್ಟುಕೊಳ್ಬೇಕು. ನೀವು ಮುಸ್ಲಿಂ ನಾಯಕರ ತಲೆದಂಡ ಪಡೆದು ಧಮ್ಕಿ ರಾಜಕಾರಣ ಮಾಡ್ತೀರಾ, ಮಾಡ್ಕೊಳ್ಳಿ. ಆದರೆ ನೆನಪಲ್ಲಿಟ್ಕೊಳ್ಳಿ, 2023ರಲ್ಲಿ ನಿಮ್ಮ ತಲೆಗೆ ಅಧಿಕಾರದ ಕಿರೀಟ ಕೊಡಿಸಿದ ಆ ಮುಸ್ಲಿಂ ಸಮುದಾಯಕ್ಕೆ, ಅದೇ ಮುಸ್ಲಿಮರಿಗೆ 2028ರಲ್ಲಿ ನಿಮ್ಮ ತಲೆಯಲ್ಲಿರುವ ಕಿರೀಟವನ್ನ ಕಿತ್ತೆಸೆಯೋಕ್ಕೂ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ನಾಯಕರ ತಲೆದಂಡ ಪಡೆದರೆ ಕಾಂಗ್ರೆಸ್ಸಿನ ತಲೆದಂಡ ಪಡೆಯೋಕ್ಕೂ ಮುಸ್ಲಿಮರಿಗೂ ಗೊತ್ತಿದೆ. ಆ ಶಕ್ತಿ ಮುಸ್ಲಿಮರ ಬೆರಳ ತುದಿಯಲ್ಲೇ ಇದೆ. ಇದನ್ನ ಅರ್ಥ ಮಾಡಿಕೊಂಡಷ್ಟು ಕಾಂಗ್ರೆಸ್ಸಿಗೆ ಒಳ್ಳೆಯದು. 45 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದ ಜಬ್ಬಾರ್ ಖಾನ್ರನ್ನ ಪಕ್ಷ ವಿರೋಧಿ ಅಂತಿರಲ್ಲ, ಅವರನ್ನ ಹುದ್ದೆಯಿಂದ ತೆಗೀತಿರಲ್ಲ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರಿಗೂ ರಾಜೀನಾಮೆ ಕೊಡೋಕೆ ಒತ್ತಡ ಹಾಕ್ತಿರಲ್ಲ. ನಿಮ್ಮ ಮುಂದಿನ ಟಾರ್ಗೆಟ್ ಯಾರು? ಜಮೀರ್ ಅಹಮದ್ ಖಾನ? ಅವರನ್ನು ಸಂಪುಟದಿಂದ ಕೈ ಬಿಡ್ತೀರಾ? ಹಾಗೆ ಮಾಡಿದ್ರೆ ಖಂಡಿತವಾಗಿಯೂ ಅದು ಕಾಂಗ್ರೆಸ್ಸಿನ ಆತ್ಮಹತ್ಯೆ ರಾಜಕೀಯ ಆಗತ್ತೆ. ಕಾಂಗ್ರೆಸ್ ಯಾರನ್ನು ಮೆಚ್ಚಿಸಲು ಈ ಕೆಲಸ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ಸಿನ ಈ ನಡೆ ಸೊಸೈಡ್ ಅಂತಲೇ ಹೇಳ್ಬಹುದು. ಈಗಲೇ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಏನು ನಾಮವಶೇಷ ಆಗಿದೆಯೋ, ಕರ್ನಾಟಕದಲ್ಲಿ ಇದೇ ರೀತಿ ಮುಂದುವರಿದ್ರೆ ಇಲ್ಲೂ ಇದೇ ಆಗೋದು. ಪಕ್ಷಕ್ಕೆ ನಿಷ್ಠರಾಗಿ 4.5 ದಶಕದ ಪಕ್ಷ ಸೇವೆ ಮಾಡಿದ ಅಬ್ದುಲ್ ಜಬ್ಬಾರ್ ಪಕ್ಷ ವಿರೋಧಿಯಾಗೋದಾದ್ರೆ ಇಲ್ಲಿ ಪಕ್ಷ ನಿಷ್ಠರು ಯಾರು? ಕೇವಲ ಅಧಿಕಾರಕ್ಕಾಗಿ ಪಕ್ಷದಲ್ಲಿರುವ ದಾವಣಗೆರೆ ಧಣಿಗಳು ಪಕ್ಷ ನಿಷ್ಠರ? ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸಂಸದರಾಗಿ ಗೆಲ್ಲಿಸಲು ಮನವಿ ಮಾಡೋ ದಾವಣಗೆರೆಯ ಧಣಿಗಳು ಜಬ್ಬಾರ್ಗಿಂತ ದೊಡ್ಡ ಪಕ್ಷ ನಿಷ್ಠರ? ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನ ಬಹಿರಂಗವಾಗಿ ವಿರೋಧ ಮಾಡುವ ದಾವಣಗೆರೆಯ ಧಣಿಗಳು ಪಕ್ಷ ನಿಷ್ಠರ? ಲಿಂಗಾಯತ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಕಾಟ ಕೊಡ್ತಾ ಇದೆ ಅಂತ ಬಹಿರಂಗವಾಗಿ ಸುಳ್ಳಾರೋಪ ಮಾಡಿದವರು ಪಕ್ಷ ನಿಷ್ಠರೇನ್ರಿ? ಬಿಜೆಪಿ ಕುಟುಂಬದ ಜೊತೆ ವೈವಾಹಿಕ ಸಂಬಂಧ ಬೆಳೆಸಿದವರು ಕಾಂಗ್ರೆಸ್ಸಿಗೆ ನಿಷ್ಠರೇನ್ರಿ? ಟಿಕೆಟ್ ಘೋಷಣೆಗೂ ಮೊದಲೇ ಮಗನ ಕೈಲಿ ನಾಮಿನೇಷನ್ ಫೈಲ್ ಮಾಡಿಸಿದವರು ಪಕ್ಷ ನಿಷ್ಠರೇನ್ರಿ? ಕಾಂಗ್ರೆಸ್ ಒಂದನ್ನ ಅರ್ಥ ಮಾಡಿಕೊಳ್ಬೇಕು, ದಾವಣಗೆರೆಯ ಜಬ್ಬಾರ್ ನಿಮ್ಮ ಪಕ್ಷದಲ್ಲಿರುವುದು ಸಿದ್ಧಾಂತದ ಕಾರಣಕ್ಕೆ, ಬದ್ಧತೆಯ ಕಾರಣಕ್ಕೆ. ಆದರೆ ದಾವಣಗೆರೆಯ ಧಣಿಗಳು ನಿಮ್ಮ ಪಕ್ಷದಲ್ಲಿರುವುದು ಕೇವಲ ಅಧಿಕಾರಕ್ಕಾಗಿ ಮಾತ್ರ. ಅಬ್ದುಲ್ ಜಬ್ಬಾರ್ ಅವರಿಗೆ ಇಷ್ಟು ವರ್ಷಗಳಿಂದ ಟಿಕೆಟ್ ಕೊಡದಿದ್ರು ಅವರು ಈಗಲೂ ಪಕ್ಷದಲ್ಲೇ ಇದ್ದಾರೆ. ಆದರೆ ದಾವಣಗೆರೆಯ ಧಣಿಗಳ ಕುಟುಂಬಕ್ಕೆ ಒಮ್ಮೆ ಟಿಕೆಟ್ ನಿರಾಕರಿಸಿ ನೋಡಿ, ಮರುದಿನವೇ ಆ ಕುಟುಂಬ ಬಿಜೆಪಿಯಲ್ಲಿ ಇರುತ್ತೆ. ಇದು ಕಾಂಗ್ರೆಸ್ಸಿಗೂ ಗೊತ್ತಿರುವ ಸತ್ಯ. ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ಅಸ್ಸಾಮಿನಲ್ಲಿ ಇಂತಹ ಹಲವು ಕಾಂಗ್ರೆಸ್ ಕುಟುಂಬಗಳು ಈಗ ಬಿಜೆಪಿಯಲ್ಲಿದೆ. ಕಾಂಗ್ರೆಸ್ನಿಂದ ಬಿಜೆಪಿ ಕುಟುಂಬಗಳಾಗಿ ಬದಲಾದ ಇಂತಹ ಹಲವು ಕುಟುಂಬಗಳಿದೆ. ಆದರೆ ಅದರಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ. ಆದ್ರೂ ಕಾಂಗ್ರೆಸ್ ಪಕ್ಷ ಈಗಲೂ ನಿಷ್ಠೆಯ ಬಗ್ಗೆ ಪಾಠ ಮಾಡೋದು ಕೇವಲ ಮುಸ್ಲಿಮರಿಗೆ, ದಲಿತರಿಗೆ ಮಾತ್ರ. ಇದೇ ಕಾಂಗ್ರೆಸ್ ಸಮಸ್ಯೆ. ಅವರು ಯಾರಿಗೆ ಯಾವ ಪಾಠ ಮಾಡಬೇಕು ಅದನ್ನ ಮಾಡಲ್ಲ, ಅದರ ಬದಲು ಉಲ್ಟಾ ಮಾಡ್ತಾರೆ. ಮುಸ್ಲಿಮರ ವಿಚಾರ ಬಂದಾಗ ಮಾತ್ರ ಕಾಂಗ್ರೆಸ್ಸಿಗೆ ಶಿಸ್ತಿನ ನೆನಪಾಗತ್ತೆ, ನೀತಿ ನಿಯಮ ಇದೆ ಅನ್ನೋದು ನೆನಪಿಗೆ ಬರುತ್ತೆ. ಆದರೆ ಬಲಾಢ್ಯರ ವಿಚಾರ ಬಂದಾಗ ಮಾತ್ರ ಕಾಂಗ್ರೆಸ್ಸಿನ ನೀತಿ ನಿಯಮಗಳೆಲ್ಲ ಸತ್ತು ಸಮಾಧಿ ಸೇರತ್ತೆ. ಆವಾಗ ಯಾವ ನೀತಿ ನಿಯಮಗಳು ಜಾರಿ ಆಗೋದಿಲ್ಲ.
ದಲಿತ ರಾಜಣ್ಣರ ತಲೆದಂಡ ಪಡೆದವರಿಗೆ, ಜಬ್ಬಾರ್ ಅವರ ರಾಜೀನಾಮೆ ಪಡೆದವರಿಗೆ, ಹಲವು ಸಲ ಪಕ್ಷ ವಿರೋಧಿಯಾಗಿ ನಡೆದುಕೊಂಡಿರುವ ದಾವಣಗೆರೆಯ ಧಣಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲು ಸಾಧ್ಯ ಆಗಿಲ್ಲ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಇಕ್ಬಾಲ್ ಅಹ್ಮದ್ ಸರಡಗಿಯನ್ನ ಸೋಲಿಸಿ ಬಂಡಾಯ ಅಭ್ಯರ್ಥಿಯನ್ನ ಗೆಲ್ಲಿಸಿ ಪಕ್ಷದ್ರೋಹ ಮಾಡಿದವರ ಮೇಲೆ ಈ ಕಾಂಗ್ರೆಸ್ ಕ್ರಮ ತೆಗೆದುಕೊಂಡಿರಲಿಲ್ಲ. ಹಿರಿಯ ಕಾಂಗ್ರೆಸ್ ನಾಯಕ ಜಾಫರ್ ಶರೀಫ್ ಅವರ ಮೊಮ್ಮಗನನ್ನ ಸೋಲಿಸಿ ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನ ಪೂರೈಸಿದವರ ಮೇಲೂ ಕಾಂಗ್ರೆಸ್ ಕ್ರಮ ಕೈಗೊಂಡಿಲ್ಲ. ಈಗಲೂ ದಿನಾವೂ ಮಾಧ್ಯಮಗಳ ಮುಂದೆ ನಿಂತು ಕಾಂಗ್ರೆಸ್ ಸರ್ಕಾರದ ನಾಯಕತ್ವದ ವಿಚಾರದಲ್ಲಿ ಬೇಕಾಬಿಟ್ಟಿ ಮಾತನಾಡುವವರ ಮೇಲೂ ಕಾಂಗ್ರೆಸ್ ಕ್ರಮ ಕೈಗೊಂಡಿಲ್ಲ. ಆದರೆ ಮುಸ್ಲಿಂ ನಾಯಕರು ತಮ್ಮ ಸಮುದಾಯಕ್ಕಾದ ಅನ್ಯಾಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಕ್ಕೆ ತಲೆದಂಡದ ಶಿಕ್ಷೆ ನೀಡಲಾಗ್ತಾ ಇದೆ. ಅವರಿಗೆ ಪಕ್ಷ ನಿಷ್ಠೆ ಋಣಗಳ ಬಗ್ಗೆ ಪಾಠ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ಸಿನ ವರಿಷ್ಠರೇ ಅಬ್ದುಲ್ ಜಬ್ಬಾರ್ ಪ್ರಚಾರಕ್ಕೆ ಹೋಗಿಲ್ಲ ಅಂತ ಅವರ ತಲೆದಂಡ ಪಡಿತಾ ಇದೀರಲ್ಲ, ಅವರನ್ನ ಪ್ರಚಾರಕ್ಕೆ ಬರಬೇಡಿ ಅಂತ ಅಪಮಾನಿಸಿದ್ದ ದಾವಣಗೆರೆಯ ಧಣಿಗಳ ವಿರುದ್ಧ ಯಾವಾಗ ಕ್ರಮ ಕೈಗೊಳ್ತೀರಿ ಹೇಳಿ? ಚುನಾವಣೆ ಸಂಬಂಧ ಜಬ್ಬಾರ್ ಅವರ ಬಗ್ಗೆ ಬೇಕಾಬಿಟ್ಟು ಹೇಳಿಕೆ ಕೊಟ್ರಲ್ಲ ದಾವಣಗೆರೆಯ ಮಿನಿಸ್ಟರ್, ಅವರ ಮೇಲೆ ಯಾವಾಗ ಕ್ರಮ ಕೈಗೊಳ್ತೀರಿ ಹೇಳಿ? ಸಚಿವ ಜಮೀರ್ ಅಹ್ಮದ್ ಖಾನ್ ವಿಚಾರದಲ್ಲಿ ಅಪಮಾನಕಾರಿಯಾಗಿ ಮಾತಾಡಿದ್ರಲ್ಲ, ಅವರ ಮೇಲೆ ಯಾವಾಗ ಕ್ರಮ ಕೈಗೊಳ್ತೀರಿ ಹೇಳಿ? ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ನಾಮಪತ್ರ ಸಲ್ಲಿಸಿದವರ ಮೇಲೆ ಏನ್ ಕ್ರಮ ಕೈಗೊಳ್ತೀರಿ ಹೇಳಿ? ದಾವಣಗೆರೆಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡದೆ ಧಣಿಗಳ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ನೀವು ದಾವಣಗೆರೆಗೆ ಬರಬೇಡಿ, ದಾವಣಗೆರೆ ವಿಚಾರದಲ್ಲಿ ತಲೆ ಹಾಕಬೇಡಿ ಅಂತ ಎಚ್ಚರಿಕೆ ಕೊಟ್ಟಿರೋದು ಧಣಿಗಳ ಕುಟುಂಬದ ಮಂತ್ರಿ. ಇಷ್ಟು ಅಪಮಾನವಾದ ಬಳಿಕವೂ ಜಮೀರ್ ಅಹ್ಮದ್ ಖಾನ್ ಅಲ್ಲಿಗೆ ಹೋಗಿ ಪ್ರಚಾರ ಮಾಡ್ಬೇಕಿತ್ತೇನ್ರಿ? ಜಬ್ಬಾರ್ ಖಾನ್ ಆ ಧಣಿಗಳ ಕುಟುಂಬದ ಪರವಾಗಿ ನಿಲ್ಬೇಕಾಗಿತ್ತ? ಹಾಗಿದ್ರೆ ಏನು ಮುಸ್ಲಿಂ ಮುಖಂಡರಿಗೆ ಸ್ವಾಭಿಮಾನ ಅನ್ನೋದಿಲ್ವಾ? ಮುಸ್ಲಿಮರು ಕಾಂಗ್ರೆಸ್ನ ನಾಯಕರಾಗಿರ್ಬೇಕಾದ್ರೆ ತಮ್ಮ ಸ್ವಾಭಿಮಾನವನ್ನ ಕಳ್ಕೊಂಡಿರ್ಬೇಕಾ? ಏನು ಸ್ವಾಭಿಮಾನ ಅನ್ನೋದು ಕೇವಲ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸ್ವತ್ತ? ಕಾಂಗ್ರೆಸ್ಸಿನ ಉನ್ನತ ನಾಯಕರಿಗಷ್ಟೇ ಸ್ವಾಭಿಮಾನ ಇರೋದಾ? ಮುಸ್ಲಿಂ ನಾಯಕರಿಗೇನು ಸ್ವಾಭಿಮಾನ ಇಲ್ವಾ? ಸುಮ್ಮನೆ ನೀವು ಕರ್ನಾಟಕದ ಮುಸ್ಲಿಮರ ಸ್ವಾಭಿಮಾನವನ್ನ ಕೆಣಕೋಕೆ ಬರಬೇಡ್ರಿ. ನೀವು ಆ ದುಸ್ಸಾಹಸ ಮಾಡಿದರೆ ಅದು ನಿಮಗೆ ಇನ್ನಷ್ಟು ದುಬಾರಿ ಆಗತ್ತೆ. ಈ ಬೈ ಎಲೆಕ್ಷನ್ನಲ್ಲಿ ತಪ್ಪು ಮಾಡಿರೋದು ಕಾಂಗ್ರೆಸ್ ಪಕ್ಷವೇ ಹೊರತು ಮುಸ್ಲಿಂ ನಾಯಕರಲ್ಲ. ಮಾಡಿರುವ ತಪ್ಪನ್ನ ನೀವು ಸರಿಪಡಿಸೋದು ಬಿಟ್ಟು ಮುಸ್ಲಿಂ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡಿದರೆ ಅದರಿಂದ ನಿಮಗೆ ನಷ್ಟವೇ ಹೊರತು ಯಾವ ಲಾಭವೂ ಇಲ್ಲ. ಕಾಂಗ್ರೆಸ್ ಶಿಸ್ತು ಕಲಿಸೋದಿದ್ರೆ ಮೊದಲು ಅದನ್ನ ದಾವಣಗೆರೆಯ ಧಣಿಗಳ ಕುಟುಂಬಕ್ಕೆ ಕಲಿಸಲಿ. ಅಲ್ಲಿ ಅಶಿಸ್ತು ತೋರಿಸಿರೋದು ಧಣಿಗಳೇ ಹೊರತು ಕಾಂಗ್ರೆಸ್ ಮುಖಂಡರಲ್ಲ. ಚಾ ಕಾಫಿ ಕುಡಿದ ಮನೆಯನ್ನ ಮರಿಬಾರ್ದು ಅಂತ ದಾವಣಗೆರೆಯ ಫ್ಯೂಡಲ್ ಮಿನಿಸ್ಟರ್ ಮೈನಾರಿಟಿ ನಾಯಕರಿಗೆ ಋಣದ ಬಗ್ಗೆ ಪಾಠ ಮಾಡ್ತಾರಲ್ಲ, ಅದಕ್ಕೂ ಮೊದಲು ಮುಸ್ಲಿಮರ ಮೇಲೆ ಅವರಿಗೆ ಇರಬೇಕಾದ ಋಣಗಳನ್ನು ತಿಳಿದುಕೊಳ್ಳಿ. ಚಾ ಕಾಫಿ ಕುಡಿದಿದ್ದೇ ದೊಡ್ಡ ಋಣ ಆಗೋದಾದ್ರೆ ಇಷ್ಟು ವರ್ಷ ವೋಟ್ ಕೊಟ್ರಲ್ಲ ಮುಸ್ಲಿಮರು ನಿಮ್ಮ ಕುಟುಂಬಕ್ಕೆ, ಅದು ಎಷ್ಟು ದೊಡ್ಡ ಋಣ ಗೊತ್ತೇನ್ರಿ ಸಚಿವರೇ? ತಮ್ಮ ಮನೆಯಲ್ಲಿ ಚಾ ಕಾಫಿ ಕುಡಿದಿರೋದ ಬಗ್ಗೆ ಇವರು ಮಾತಾಡ್ತಾರೆ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಇವರ ಮನಸ್ಥಿತಿ ಎಂಥದ್ದು ಅಂತ. ಮುಸ್ಲಿಂ ನಾಯಕರು ಇವರ ಮನೆಯಲ್ಲಿ ಚಾ ಕಾಫಿ ಕುಡಿದು ಬಾಯಿ ಮುಚ್ಚಿ ಬಿದ್ದಿರಬೇಕು ಅನ್ನೋದು ಇವರ ಯೋಚನೆ ಆಗಿರಬೇಕು. ಅದಕ್ಕೆ ಈ ರೀತಿಯಾಗಿ ಸಿಲ್ಲಿಯಾಗಿ ಮಾತಾಡ್ತಾ ಇದ್ದಾರೆ. ಮುಸ್ಲಿಂ ನಾಯಕರಿಗೆ ಕೇವಲ ನಿಮ್ಮ ಮನೆಯಲ್ಲಿ ಚಾ ಕಾಫಿ, ನಿಮಗೆ ಶಾಸಕ ಸ್ಥಾನ, ಮಂತ್ರಿ ಸ್ಥಾನ, ಸಂಸದ ಸ್ಥಾನ, ಉಸ್ತುವಾರಿ ಮಂತ್ರಿ ಸ್ಥಾನ. ಮುಸ್ಲಿಮರಿಗೆ ಕೇವಲ ಚಾ ಕಾಫಿ, ನಿಮಗೆ ಇಡೀ ದಾವಣಗೆರೆಯ ಅಧಿಕಾರ. ವಾವ್, ಸೂಪರ್. ಕಾಂಗ್ರೆಸ್ ಕಳೆದ 75 ವರ್ಷಗಳಲ್ಲಿ ಮುಸ್ಲಿಮರನ್ನ ಹೀಗೆ ಮಂಗ ಮಾಡಿದ್ದು. ಇದನ್ನ ಮುಸ್ಲಿಮರು ಅರ್ಥ ಮಾಡಿಕೊಂಡಿಲ್ಲ. ಮುಸ್ಲಿಮರು ಅರ್ಥ ಮಾಡಿಕೊಂಡ ದಿನ ಇವರು ಪಾಠ ಕಲಿತಾರೆ. ಕಾಂಗ್ರೆಸ್ ಪಕ್ಷ ಒಂದನ್ನ ಅರ್ಥ ಮಾಡಿಕೊಳ್ಬೇಕು. ನೀವು ಕೇವಲ ಮುಸ್ಲಿಮರಿಗೆ ಪಕ್ಷ ನಿಷ್ಠೆಯನ್ನ ನೆನಪಿಸಿದರೆ ಸಾಕಾಗೋದಿಲ್ಲ. ಪಕ್ಷದ ನೀತಿ ನಿಯಮಗಳನ್ನ ಕೇವಲ ಮುಸ್ಲಿಮರಿಗಷ್ಟೇ ಹೇಳಿದರೆ ಸಾಕಾಗಲ್ಲ, ಅದನ್ನ ಎಲ್ರಿಗೂ ಹೇಳ್ಬೇಕಾಗತ್ತೆ. ಇಲ್ಲಿ ದಿನಾಲೂ ನಾಯಕತ್ವ ವಿಚಾರದಲ್ಲಿ ಕಚ್ಚಾಡ್ತಾ ಇದ್ದಾರಲ್ಲ ನಿಮ್ಮ ನಾಯಕರು, ಮೊದಲು ಅವರಿಗೆ ಹೋಗಿ ಹೇಳಿ. ಇಡೀ ದೇಶದಲ್ಲಿ ಮುಸ್ಲಿಮರು ಕಾಂಗ್ರೆಸ್ಸಿನಿಂದ ವಿಮುಖರಾಗಿದ್ದಾರೆ. ಅದೇ ಕಾರಣಕ್ಕೆ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತಾಗಿದೆ. ಕರ್ನಾಟಕದಲ್ಲಿ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಮೋಸ ಮಾಡಿಲ್ಲ, ಕಾಂಗ್ರೆಸ್ಸಿಗೆ ಅವರು ಶಕ್ತಿಯನ್ನೇ ಕೊಟ್ಟಿರೋದು. ಇದನ್ನ ಅರ್ಥ ಮಾಡಿಕೊಳ್ಳದೆ ಮುಸ್ಲಿಂ ನಾಯಕರ ಮೇಲೆ ಸವಾರಿ ಮಾಡಿದರೆ ಅದನ್ನ ಒಪ್ಪೋಕೆ ಸಾಧ್ಯ ಇಲ್ಲ. ನೀವು ಮುಸ್ಲಿಂ ಮುಖಂಡರ ನಿಷ್ಠೆ ಋಣಗಳ ಬಗ್ಗೆ ಮಾತಾಡ್ಲೇಬಾರ್ದ್ರಿ. ನಿಮ್ಗೆ 50 ಲಕ್ಷ ವೋಟ್ ಕೊಟ್ಟಿದ್ದು ಮುಸ್ಲಿಂ ಸಮುದಾಯ. ಅದೇ ಸಮುದಾಯಕ್ಕೆ ನೀವು ಕೊಟ್ಟಿದ್ದೇನು ಅಂತ ಒಮ್ಮೆ ಲೆಕ್ಕ ಹಾಕಿ ನೋಡಿ.
ಎಷ್ಟು ಲೆಕ್ಕ ಹಾಕಿದ್ರು ನಿಮಗೆ ಸಿಗೋದು ಅದೇ 15 ಟಿಕೆಟ್ಗಳು, 2 ಮಂತ್ರಿ ಸ್ಥಾನ, ಹೆಸರಿಗೊಂದು ಸ್ಪೀಕರ್ ಹುದ್ದೆ. ಬೆರಳೆಣಿಕೆಯ ನಿಗಮ ಮಂಡಳಿಗಳು, ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ಬಜೆಟ್ನಲ್ಲೂ 1% ಅನುದಾನ ಇಲ್ಲ. 13% ಜನರಿಗೆ 1% ಅನುದಾನವೂ ಕೊಟ್ಟಿಲ್ಲ. ಇದನ್ನೆಲ್ಲ ನೀವು ಮನನ ಮಾಡಿದರೆ ಯಾರು ಯಾರಿಗೆ ನಿಷ್ಠರಾಗಿರಬೇಕು, ಯಾರು ಯಾರಿಗೆ ಮೋಸ ಮಾಡಿದ್ರು ಅನ್ನೋದು ನಿಮಗೆ ಚೆನ್ನಾಗಿ ನೆನಪಾಗುತ್ತೆ. ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.